GST ಸಂಗ್ರಹದಲ್ಲಿಯೂ ಕೂಡ FDI ಹೂಡಿಕೆಯಲ್ಲಿ GST ಸಂಗ್ರಹ ಒಂದು ಕಡೆ, ಅದರಲ್ಲೂ ಕರ್ನಾಟಕ ಮುಂಚೂಣಿಯಲ್ಲಿದೆ. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ, ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಹೇಳಿ, ಇದರಲ್ಲಿಯೂ ಕೂಡ ಕರ್ನಾಟಕ ನಂಬರ್ 2 ಆಗಿದೆ. ಕಳೆದ 9 ತಿಂಗಳಲ್ಲಿ ರಾಜ್ಯಕ್ಕೆ ಹರಿದು ಬಂದಂಥ ಬಂಡವಾಳ 37,647 ಕೋಟಿ ರೂಪಾಯಿಗಳು. ಕಳೆದ 5 ವರ್ಷಗಳಲ್ಲಿ 4.27 ಲಕ್ಷ ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿಕೆ ಮಾಡಲಾಗಿದೆ. ಅಲ್ಲಿ ಕೇಂದ್ರ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಈ ಒಂದು ವರದಿಯನ್ನು ಕೊಟ್ಟಿದೆ. 2019 ಅಕ್ಟೋಬರ್ನಿಂದ 2000 ನಾವಿಲ್ಲಿ ಚೆಕ್ ಮಾಡಿಕೊಂಡಾಗ 24 ಡಿಸೆಂಬರ್ವರೆಗೂ ಹೆಚ್ಚಿನ ಹೂಡಿಕೆ ಬಂದಿದೆ. ಇಲ್ಲಿ ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದ್ದರೆ ಕರ್ನಾಟಕಕ್ಕೆ 2ನೇ ಸ್ಥಾನ ಇದೆ. ನೋಡಿ, 2019 ರಿಂದ 2024 ಲೆಕ್ಕಾಚಾರ ಇದು. ಇಲ್ಲಿ ಏನಾಗಿದೆ ಅಂದರೆ ಹೆಚ್ಚಿನ ಹೂಡಿಕೆ ಹರಿದು ಬಂದಿದೆ. ಮಹಾರಾಷ್ಟ್ರಕ್ಕೆ ಹೆಚ್ಚಿನ ಹೂಡಿಕೆ ಬಂದಿದ್ದರೆ 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಅಂತ.